ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಮೂಲಕ ನಾನು ನಿಮಗೆ ಈಸಿಯಾಗಿ ಮನೆಯಲ್ಲೇ ಹೇಗೆ ನೀವು ವೆಜ್ ಮೋಮೋಸ್ನ ಮಾಡ್ಕೊಳ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ಮೋಮೋಸ್ ನೀವು ಒಂದ್ಸಲ ಮಾಡಿಕೊಂಡ್ರೆ ಸಾಕು, ಪದೇ ಪದೇ ಮಾಡ್ಕೊಂಡು ತಿಂತೀರಾ, ಅಷ್ಟು ಟೇಸ್ಟಿಯಾಗಿದೆ. ಇದನ್ನು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ವೆಜಿಟೇಬಲ್ಸ್ ಎಲ್ಲ ಇರೋದ್ರಿಂದ ಇದನ್ನು ನೀವು ಚೆನ್ನಾಗಿ ಮಕ್ಕಳಿಗೆ ಮಾಡಿಕೊಡ್ಬೋದು. ಲಂಚ್ ಬ್ರೇಕ್ಗೆ ಮತ್ತು ಸ್ನ್ಯಾಕ್ಸ್ಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಒಂದು ಮೋಮೋಸ್ನ ನೀವು ಸಾಫ್ಟಾಗಿ ಈಸಿಯಾಗಿ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತು ಒಂದು ಲೈಕ್ ಕೂಡ ಕೊಡಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ 2 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ನೀವು ಇದಕ್ಕೆ ಹಾಕ್ಕೊಳ್ಬೇಕು. ಮೊದಲು ನಾವು ಸ್ಟಫಿಂಗ್ನ ರೆಡಿ ಮಾಡ್ಕೊಂಬಿಡೋಣ. ನಾನಿಲ್ಲಿ 1 ಇಂಚ್ ಆಗುವಷ್ಟು ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿನ 7ರಿಂದ 8 ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಹಸಿಮೆಣಸಿನ್ಕಾಯಿ 3 ತೊಗೊಂಡಿದ್ದೀನಿ, ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಚೆನ್ನಾಗಿ, ಏಕೆಂದರೆ ಇದು ಸ್ವಲ್ಪ ಫ್ರೈ ಆದರೆ ಇದು ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಕೂಡ. ಮತ್ತು ಹಾಗೆ ನೀವು ಹಾಕ್ಕೊಂಡ್ರೆ ಸ್ವಲ್ಪ ಖಾರ ಬಂದುಬಿಡುತ್ತೆ ತಿನ್ನಬೇಕಾದ್ರೆ, ಹಾಗಾಗಿ. ಮತ್ತು ಈರುಳ್ಳಿ ನಾನಿಲ್ಲಿ 2 ದೊಡ್ಡ ಈರುಳ್ಳಿಯನ್ನು ತೊಗೊಂಡಿದ್ದೀನಿ, ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ, ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ 2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು, ಜಾಸ್ತಿ ಬೇಯೋದೇನು ಬೇಕಾಗಲ್ಲ. ಯಾಕಂದರೆ ತುಂಬ ಕ್ರಂಚಿಯಾಗಿ ಬರಬೇಕಂತ ಹೇಳಿದ್ರೆ ಸ್ವಲ್ಪ ಹಸಿ ಬಿಸಿ ಬೆಂದ್ರೇ ತುಂಬ ಚೆನ್ನಾಗಿರುತ್ತೆ, ವೆಜಿಟೇಬಲ್ಸ್ ಕೂಡ ಹಾಫ್ ಬಾಯ್ಲ್ ಆದರೆ. ಈಗ ನಾನಿಲ್ಲಿ ಕ್ಯಾಪ್ಸಿಕಮನ್ನು ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಎಲ್ಲ ತರಕಾರಿಯನ್ನು ಕೂಡ ತುಂಬ ಚಿಕ್ಕದಾಗಿ ನೀವು ಕಟ್ ಮಾಡಿಟ್ಕೋಬೇಕು. ಎಲ್ಲದನ್ನು ನೀವು 2 ನಿಮಿಷ ಫ್ರೈ ಮಾಡಬೇಕು. ನಾನಿಲ್ಲಿ 2 ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಕ್ಯಾರೆಟನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ 1 ಕ್ಯಾರೆಟನ್ನು ಚಿಕ್ಕದಾಗಿ ಮತ್ತು ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ನೀವು ತುರಿದು ಬೇಕಾದರೂ ಹಾಕ್ಕೊಳ್ಬೋದು. ನಂತರ ನಾನಿಲ್ಲಿ ಕ್ಯಾಬೇಜ್ ತೊಗೊಂಡಿದ್ದೀನಿ, ಇದನ್ನು ಕೂಡ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಎಲ್ಲ ನಿಮ್ಮ ಹತ್ರ ಯಾವ್ದಾರ ವೆಜಿಟೇಬಲ್ಸ್ ಇದ್ದರೂ ಕೂಡ ಇದಕ್ಕೆ ಸೇರಿಸ್ಕೋಬೋದು. ಬಟ್ ಇಷ್ಟು ವೆಜಿಟೇಬಲ್ಸ್ ಹಾಕಿದ್ರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತಿನ್ನೋದಕ್ಕೆ. ಇದನ್ನು ನಾನು 2ರಿಂದ 3 ನಿಮಿಷ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ತೀನಿ. ಇದಕ್ಕೆ ನಾನು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ವೆಜಿಟೇಬಲ್ಸ್ ಒಳಗಡೆ ಸ್ಟಫಿಂಗಲ್ಲಿ ಕೂಡ ಉಪ್ಪು ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ. ಕಾಳು ಮೆಣಸಿನ ಪೌಡ್ರನ್ನು ಕೂಡ ನಾನು 1 ಟೀ ಸ್ಪೂನನ್ನು ಸೇರಿಸ್ಕೊಂಡಿದ್ದೀನಿ. ಹಸಿಮೆಣಸು ಹಾಕಿರೋದ್ರಿಂದ ಕಾಳು ಮೆಣಸಿನ ಪೌಡ್ರ್ ಎಷ್ಟು ಬೇಕು ಅಂತ ನೋಡಿಕೊಂಡು ನೀವು ಸೇರಿಸ್ಕೊಳ್ಳಿ. ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು 2 ನಿಮಿಷಗಳ ಕಾಲ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಫ್ರೈ ಆಗಬೇಕಾಗತ್ತೆ ಇದು. ನಂತರ ಇದು ಸ್ಟಫಿಂಗ್ ರೆಡಿ ಆಗಿಬಿಡುತ್ತೆ. ಇದು ಸ್ಟಫಿಂಗು ಅಷ್ಟೇ, ನೀವು ಲಾಸ್ಟಲ್ಲಿ ಒಂದು 2ರಿಂದ 3 ನಿಮಿಷ ಇದು ಫ್ರೈ ಮಾಡ್ಕೊಂಡ ನಂತರ ಇದನ್ನು ಸೈಡಲ್ಲಿ ಇಟ್ಕೊಬೇಕು, ತಣ್ಣಗಾಗಬೇಕು ಅದು ಫುಲ್ಲು. ಈಗ ನಾವು ಅಷ್ಟರೊಳಗಡೆ ನಾವು ಇದನ್ನು ಮಾಡ್ಕೊಳ್ಳೋಣ, ಹಿಟ್ಟನ್ನು ಕಲಸಿಟ್ಕೊಳ್ಳೋಣ. ಇಲ್ಲಿ ನಾನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದರಲ್ಲಿ ನಿಮಗೆ ಆರಾಮಾಗಿ 15ರಿಂದ 20 ಮೋಮೋಸ್ ರೆಡಿ ಆಗಿಬಿಡುತ್ತೆ. ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಈ ಥರ ನೀವು ನೀಟಾಗಿ ಕಲಿಸ್ಕೊಬೇಕು ಇದನ್ನು. ಸ್ವಲ್ಪ ನೀರು, ಯಾಕಂದರೆ ತುಂಬ ನೀರು ಕೂಡ ಆಗಬಾರ್ದು ಹಿಟ್ಟು ಹಾಗಾಗಿ ನೀವು ಇದನ್ನು ನೋಡಿಕೊಂಡು ಸ್ವಲ್ಪನೇ ನೀರು ಹಾಕಿಬಿಟ್ಟು ನಂತರ ಇದನ್ನು ಕಲಿಸ್ಕೊಬೇಕಾಗತ್ತೆ. ನೋಡಿ, ಈ ಥರ ಮುಷ್ಟಿ ಕಟ್ಟಿದ್ರೆ ನಿಮಗೆ ಉಂಡೆ ಥರ ಬರಬೇಕು. ನೋಡಿ, ಈ ಥರ ಇಷ್ಟು ನೀರಿದ್ರೆ ಸಾಕು. ಈಗ ನಾವು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದು ನೀವು ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊತೀರಲ್ವ, ಅಷ್ಟು ಸ್ವಲ್ಪ ಗಟ್ಟಿಯಾಗಿ ಬರಬೇಕಾಗತ್ತೆ. ಚೆನ್ನಾಗಿ ಇದನ್ನು ಕಲಿಸ್ತಾ ಇದ್ದೀನಿ ಇವಾಗ. ನೋಡಿ, ಈಗ ಹಿಟ್ಟು ರೆಡಿಯಾಗಿದೆ. ಇವಾಗ ಇದನ್ನು ನಾವು ಈ ಥರ 5 ನಿಮಿಷ ಸೈಡಲ್ಲಿ ಇಟ್ಬಿಡೋಣ. ಇವಾಗ 5 ನಿಮಿಷದ ನಂತರ ನಾನು ಇದನ್ನು ಚಿಕ್ಕದಾಗಿ ಬೋಲ್ನ ಮಾಡ್ಕೊಳ್ತೀನಿ. ಇದನ್ನು ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ಮಾಡ್ಕೊಳ್ಳಿ, ಯಾಕಂದರೆ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ನಿಮಗೆ ಕ್ವಾಂಟಿಟಿ ಕೂಡ ಜಾಸ್ತಿ ಆಗುತ್ತೆ.
ಇಲ್ಲಿ ನಾವು ಸಣ್ಣ ಸಣ್ಣ ಉಂಡೆಯನ್ನಾಗಿ ತೊಗೊಳ್ಬೇಕು. ಹೇಗೆ ನಾವು ಪೂರಿ ಮಾಡ್ತೀವಲ್ವ ಅಷ್ಟು ದೊಡ್ಡ ಉಂಡೆನ ನೀವು ತೊಗೊಂಡ್ರೆ ಸಾಕು. ನಾವೀಗ ಲಟ್ಟಿಸ್ಕೊಳ್ಬೇಕಾಗತ್ತೆ. ನೋಡಿ, ಈ ಥರ ಪೌಡ್ರನ್ನ ಸ್ವಲ್ಪ ಹಾಕಿಬಿಟ್ಟು ಈ ಥರ ನೀವು ಕಲಿಸ್ಕೊಂಡು ಚೆನ್ನಾಗಿ ನಾವು ಪೂರಿನ ಹೇಗೆ ಮಾಡ್ತೀವಲ್ವ ಚಿಕ್ಕ ಪೂರಿ ಥರ ಇದನ್ನು ಮಾಡ್ಕೋಬೇಕು, ಲಟ್ಟಿಸ್ಕೋಬೇಕು. ನಂತರ ನೀವು ಇದನ್ನು ಸ್ಟಫಿಂಗ್ನ ಇದರೊಳಗಡೆ ಹಾಕ್ಕೊಳ್ಬೇಕಾಗತ್ತೆ. ಎಷ್ಟು ಬೇಕೋ ಅಷ್ಟು ಮೊದಲೇ ನೋಡಿ, ಇಷ್ಟು ತಿನ್ನಾಗಿ ಬರಬೇಕು. ದಪ್ಪ ಮಾಡಿಕೊಂಡ್ರೆ ನಿಮಗೆ ತಿನ್ನಬೇಕಾದ್ರೂ ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ನೀವು ಸ್ವಲ್ಪ ನೋಡಿ, ಈ ಥರ ಎರಡನೇ ಸಲ ತೋರಿಸ್ಕೊಡ್ತಾ ಇದ್ದೀನಿ. ಇಷ್ಟು ಚಿಕ್ಕದಾಗಿದು ಲಟ್ಟಿಸ್ಕೋಬೇಕು ನೀವು. ಈಗ ನೀವು ಸ್ಟಫಿಂಗನ್ನು ಈ ಥರ ಹಾಕ್ಕೊಂಡ್ಬಿಟ್ಟು ಈ ಥರ ಮಡ್ಚ್ಕೊಂಬಿಡಿ. ಚೆನ್ನಾಗಿ ಮಡ್ಚ್ಕೊಳ್ಳೋಕೆ ಬರುತ್ತೆ, ಏನಿಲ್ಲ. ಈಗ ಮೈದಾ ಆಗಿರೋದ್ರಿಂದ ಎಲ್ಲಿ ಕೂಡ ಓಪನೂ ಆಗೋದಿಲ್ಲ ಇದು. ಇಷ್ಟು ಥರ ನೋಡಿ. ಇವಾಗ ಈ ಥರ ಸ್ಟೀಮರಲ್ಲಿ ನೀವು ಇಟ್ಕೊಳ್ಬೇಕು. ನಾನು ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದೇ ಸಲ. ಈಗ ಎಲ್ಲದನ್ನು ನಾನು ಇದಕ್ಕೆ ಸೇರಿಸಿಟ್ಕೋತಾ ಇದ್ದೀನಿ. ಒಂದೇ ಸಲಿಗೆ ನೀವು ಒಂದು 5ರಿಂದ 6 ಸ್ಟೀಮರ್ ದೊಡ್ಡದಾಗಿದ್ದರೆ ಕೂಡ ನೀವು ಒಂದೇ ಸಲ ಬಟ್ಲಲ್ಲಿ ಇಟ್ಕೊಂಡು ಬೇಯಿಸ್ಕೊಬೋದು. ನಂತರ ಚಿಕ್ಕದ ಸ್ಟೀಮರ್ ಇರೋದ್ರಿಂದ ನಾನಿಲ್ಲಿ ಒಂದು 6-7 ಹಾಕ್ಕೊಂಡಿದ್ದೀನಿ. ಎಣ್ಣೆ ಕೂಡ ಅದ್ರ ಮೇಲ್ಗಡೆ ಚೆನ್ನಾಗಿ ಸವರ್ಬಿಡಿ, ಯಾಕಂದರೆ ಶೈನಿಂಗ್ ಕೂಡ ಚೆನ್ನಾಗಿ ಬರುತ್ತೆ ಅದು. ಮತ್ತು ಇವಾಗ ನಾನು ಸ್ವಲ್ಪ ನೀರನ್ನು ಕುದಿಯೋಕೆ ಇಟ್ಕೊಂಡಿದ್ದೀನಿ. ಅದ್ರ ಮೇಲ್ಗಡೆ ಇವಾಗ ನಾನು ಸ್ಟೀಮ್ ಮಾಡ್ತೀನಿ. ಇವಾಗ ನಮ್ಮದು ಮೋಮೋಸ್ ಬೇಯೋದಕ್ಕೆ ಒಂದು 5ರಿಂದ 10 ನಿಮಿಷ ಸಾಕಾಗುತ್ತೆ. ಇವಾಗ ಒಂದು 10 ನಿಮಿಷ ಆಗೋಗಿದೆ. ಇವಾಗ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ತೋರಿಸ್ತೀನಿ ನೋಡಿ. ನೋಡಿ ಯಾವ ರೀತಿಯಾಗಿ ನಿಮಗೆ ಸ್ಟ್ರೀಟ್ ಸೈಡಲ್ಲಿ ಹೇಗೆ ಸಿಗುತ್ತೆ ಅದೇ ರೀತಿಯಾದಂಥ ಮೋಮೋಸ್ ತುಂಬ ಚೆನ್ನಾಗಿ ರೆಡಿಯಾಗಿದೆ ಮತ್ತು ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತು ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಮತ್ತು ನೋಡಿ ಆಮೇಲೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡ್ಬೋದು. ನನ್ನ ಚಾನೆಲ್ನಲ್ಲಿ ಇದೇ ರೀತಿಯಾದಂತಹ ವಿಡಿಯೋನ ನಾನು ಸಿಂಪಲ್ಲಾಗಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಅಡುಗೆನ ಹಾಕ್ತಾ ಇರ್ತೀನಿ. ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.